ವಿಜಯಪುರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿನ್ನೆ ಸ್ವಚ್ಛ ಭಾರತ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆರೋಗ್ಯ ಅಧಿಕಾರಿ ಮಲನಗೌಡ ಬಿರಾದರ್ ಹಾಗೂ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ವಚ್ಛತಾ ಜಾಗೃತಿಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬಳಿಕ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಆಸ್ಪತ್ರೆಯ ಆವರಣವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ದೂರದರ್ಶನದೊಂದಿಗೆ ನರ್ಸಿಂಗ್ ವಿದ್ಯಾರ್ಥಿನಿ ಸುಮಾ ಪ್ರಧಾನಿಯವರ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಈ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿದೆ ಎಂದರು. ಹಮ್ಮಿಕೊಂಡಿದ್ದೇವೆ. ಏಕೆ ಅಂದರೆ ನಾವು ಇಲ್ಲಿ ಬರುವಂತಹ ರೋಗಿಗಳು ನಾವು ಇಲ್ಲೆಲ್ಲ ಸುತ್ತಮುತ್ತಲು ಸ್ವಚ್ಛ ಇಟ್ಟುಕೊಂಡ್ರೆ ಅವರು ನಮ್ಮನ್ನು ನೋಡಿ ಸ್ವಚ್ಛವಾಗಿ ಒಳಗಡೆ ಮತ್ತು ಇಲ್ಲಿ ಹೊರಗಡೆ ಎಲ್ಲ ಏನೋ ಕಸ ಅದನ್ನು ಬಿಸಾಡಬಾರ್ದು ಅಂತಂದು ಅವ್ರ ಮನಸ್ಸಿನಾಗೂ ಜಾಗೃತಿ ಬರುತ್ತೆ. ಮತ್ತೋರ್ವ ವಿದ್ಯಾರ್ಥಿನಿ ಸಾವಿತ್ರಿ ಬಾಬಾನಗರ ಆಸ್ಪತ್ರೆಯ ಆವರಣದಲ್ಲಿ ಸ್ವಚ್ಛತೆ ಕಾಪಾಡುವುದರಿಂದ ಇಲ್ಲಿಗೆ ಬರುವ ಒಳ ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸ್ವಚ್ಛತೆಯ ಮಹತ್ವದ ಕುರಿತು ನೇರ ಜಾಗೃತಿ ಮೂಡಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಮತ್ತು ನಮ್ಮ ಆಸ್ಪತ್ರೆಯ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಇವತ್ತಿನ ದಿನ ಎಲ್ಲ ಸಿಬ್ಬಂದಿಗಳೊಂದಿಗೆ ಜಾಗೃತಿಯೊಂದಿಗೆ ನಾವು ಇವತ್ತು ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿನಿ ಸಾನಿಯಾ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದರು. ಸಿಬ್ಬಂದಿಗಳು ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡಿಸಿ ಇದು ಜಾಗೃತಿಯನ್ನು ನೀಡಬೇಕೆಂದು ಮಾಡುತ್ತಿದ್ದಾರೆ. ಇದು ನಮ್ಮ ಇಲ್ಲಿದ್ದ ಸುತ್ತಮುತ್ತ ವಾತಾವರಣ ಸ್ವಚ್ಛತೆಯನ್ನು ಮತ್ತು ಸೃಷ್ಟಿಯಲ್ಲಿ ನೀಡಬೇಕೆಂದು ನಾವು ಜಿಲ್ಲಾ ಆರೋಗ್ಯಾಧಿಕಾರಿ ಮಲನಗೌಡ ಬಿರಾದಾರ ತಿಂಗಳಿಗೆ ಒಮ್ಮೆಯಾದರೂ ಸ್ವಚ್ಛತಾ ಕಾರ್ಯಗಳನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆಯ ಅರಿವು ಮೂಡುತ್ತದೆ. ಇದರಿಂದ ಅವರು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲು ಪ್ರೇರಿತರಾಗುತ್ತಾರೆ ಎಂದು ಹೇಳಿದರು. ಹೀಗಾಗಿ ನಮ್ಮ ಬಿಜಾಪುರ ಒಂದು ಸ್ವಚ್ಛ ವಾತಾವರಣ ಕ್ರಿಯೇಟ್ ಮಾಡಿ ಇಲ್ಲಿ ಬರುವಂಥ ಪೇಷಂಟ್ ಮನದಲ್ಲಿಯೂ ಸಹ ಅವ್ರ ಮನೆಯಲ್ಲಿಯೂ ನಾವು ಸ್ವಚ್ಛ ಇಡಬೇಕು, ಜಿಲ್ಲಾಸ್ಪತ್ರೆ ಇಷ್ಟು ಸ್ವಚ್ಛ ಇಡ್ತಾ ಇದ್ದಾರೆ ಅಂತೇಳಿ ಒಂದು ವಿನೂತನವಾದ ಪ್ರಯೋಗನ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಆಸ್ಪತ್ರೆಯಲ್ಲಿ ಕೇವಲ ಚಿಕಿತ್ಸೆ ನೀಡುವುದು ಅಷ್ಟೇ ಅಲ್ಲ, ರೋಗಿಗಳಿಗೆ ಸೋಂಕುರಹಿತ ಮತ್ತು ಆರೋಗ್ಯಕರ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ತಿಳಿಸಿದರು. ನಾವು ಆರೋಗ್ಯವಾಗಿರ್ತೀವಿ, ರೋಗಿಗಳು ಆರೋಗ್ಯವಾಗಿ ಸುರಕ್ಷಿತವಾಗಿ ಮನೆಗೆ ತೆರಳುತ್ತಾರೆ. ಭಾಳ ಒಂದು ಟ್ರೀಟ್ಮೆಂಟ್ ಅಷ್ಟೇ ಕೊಡೋದಲ್ಲ, ಇಲ್ಲಿ ಒಂದು ಆ ವಾತಾವರಣ ಆರೋಗ್ಯಕರ ವಾತಾವರಣ ಮೂಡಿಸಿದ್ದಾದರೆ ರೋಗಿಗಳು ಬೇಗ ಗುಣಮುಖ ಆಗ್ತಾರೆ. ಯಾವುದೋ ಸೋಂಕಿಲ್ದಾರು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗ್ತಾರಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.